ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದ ಅದ್ಭುತವನ್ನು ಕಾಣುವಂಥ ಮುಂಜಾವಿನಲ್ಲಿ ದೇವರು ನಮ್ಮಲ್ಲಿ ಮಾತನಾಡುತ್ತಾ ಇರುವಂಥ ಸಮಯವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಹೌದು ಪ್ರಿಯರೇ, ಇದು ಕ್ರಿಸ್ತ ದರ್ಶನ ಸಂದೇಶವಾಗಿದೆ ಕೇಳುತ್ತಾ ಇರೋದು. ನೀವು ವಾಕ್ಯವನ್ನು ಕೇಳುವಾಗಲೇ ಕ್ರಿಸ್ತ ದರ್ಶನವುಳ್ಳವರಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುವ ಜೀವನವನ್ನು ನಡೆಸಲಿಕ್ಕೆ ದೇವರಿಗೆ ಹೇಳುತ್ತಾರೆ. 10ನೇ ವಾಕ್ಯ 1ನೇ ಅಧ್ಯಾಯ, ಯೋಹನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೇಳುತ್ತಾರೆ, ದಿವ್ಯವಾಣಿ ಲೋಕದಲ್ಲಿ ಇದ್ದರೂ ಅದರ ಮುಖಾಂತರವೇ ಲೋಕವು ಉಂಟಾಯಿತು, ಲೋಕವಾದರೂ ಅವರನ್ನು ಕೊಳ್ಳದೆ ಹೋಯಿತು. ಹಲ್ಲೆಲೂಯ, ಹಾಲೆಲೂಯ. ಲೋಕವಾದರೂ ಆ ದಿವ್ಯ ಜ್ಯೋತಿಯನ್ನು ಅರಿಯಲಿಕ್ಕೆ ಸಾಧ್ಯವಾಗದೆ ಲೋಕಕ್ಕೆ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಎಂಬುದನ್ನು ವಚನ ಹೇಳುತ್ತಾರೆ. ಯಾಕೆಂದರೆ ಪ್ರಿಯ ಮಕ್ಕಳೇ, ಈ ಅರಿಯದ ಈ ಬೆಳಕು ನೀವಾಗಿ ಮಾರ್ಪಡಿಸುವಾಗ ದೇವರು ಕ್ರಿಸ್ತ ದರ್ಶನವಾಗಿ ನಿಮ್ಮ ಜೀವನದಲ್ಲಿ ಮಧ್ಯಪ್ರವೇಶಿಸುತ್ತಾರೆ. ಹಲ್ಲೆಲೂಯ. ಅದು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳೇ ಆಗಿರಬಹುದು, ಜೀವನದಲ್ಲಿರುವಂಥ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಮಾತಾಗಿರ್ಬೋದು, ನಮ್ಮ ಜೀವನದಲ್ಲಿ ಬರುವಂಥ ಮನಸ್ಸಿನಲ್ಲಿರುವಂಥ ದಾರಿ ತಪ್ಪಿದ ಹಾದಿಯಾಗಿರ್ಬೋದು, ಅದನ್ನು ಸಿದ್ಧಗೊಳಿಸಲಿಕ್ಕೆ ಬೇಕಾಗಿ ಯೇಸುವನ್ನು ನೋಡೋಣ. ಆಗ 34ನೇ ಅಧ್ಯಾಯದಲ್ಲಿ ಕೀರ್ತನೆಯಲ್ಲಿ ಬರೆದಂಥ ವಚನಗಳು ನಮ್ಮಲ್ಲಿ ಈಡೇರುತ್ತದೆ. ಪ್ರೈಸ್ ದಿ ಲಾರ್ಡ್. ಅವರನ್ನು ನೋಡಿದರೂ ಆಗಿದ್ದರು. ಹಲ್ಲೆಲೂಯ. ಯೇಸುವನ್ನು ನೋಡಿದರೆ ನಾವು ಪ್ರಕಾಶವುಳ್ಳವರಾಗಿ ಮಾರ್ಪಡುತ್ತದೆ. ಅದಕ್ಕಾಗಿ ನೀವು ದೂರ ಎಲ್ಲಿ ಹೋಗಬೇಕಂದಿಲ್ಲ, ಯೇಸು ಸ್ವಾಮಿ ಹತ್ತಿರಕ್ಕೆ ಬರಲಿಕ್ಕೆ ಬೇಕಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಆ ಪರಮಪ್ರಸಾದದಲ್ಲಿ ಒಮ್ಮೆ ನೋಡಲಿದ್ದರೆ ನಿಮ್ಮ ಹೃದಯದಲ್ಲಿರುವಂಥ ಪರಮಪ್ರಸಾದವನ್ನು ಜೋಡಿಸಿ ಯೇಸುವಿನ ಹೃದಯವನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾವು ಈ ದಿನದಲ್ಲಿ ಆತರ ಪಡೋಣ. ದೇವರು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.